ಶುಭೋದಯ. ಇವತ್ತಿನ ಕತೆ ಒಬ್ಬ ಬಸ್ ಕಂಡಕ್ಟರ್ ಕತೆ. ಆ ಬಸ್ ಕಂಡಕ್ಟರ್ ಎಷ್ಟು ಬುದ್ಧಿವಂತ ಅಂದರೆ, ಆ ಬಸ್ಸಲ್ಲಿ ಯಾರ್ಯಾರು ಪ್ರಯಾಣಿಕರು ಬರ್ತಾರೋ ಎಲ್ಲಾರ್ದು ಬಗ್ಗೆನೂ ಗೊತ್ತು. ಯಾರ್ಯಾರಿಗೆ ಯಾವ್ಯಾವ ಟಿಕೆಟ್ ಕೊಡಬೇಕು, ಯಾವ ಸ್ಟಾಪಲ್ಲಿ ಅವ್ರು ಇಳಿತಾರೆ ಎಲ್ಲ ಗೊತ್ತು. ಒಂದಿನ ಏನಾಗುತ್ತೆ, ಒಬ್ಬ ಕಟ್ಟಮಸ್ತಾದ ಆಳು ಬಸ್ ಒಳಗೆ ಬರ್ತಾನೆ. ಅವನು ಹೊಸಬ, ಕಂಡಕ್ಟ್ರಿಗೆ ಗೊತ್ತಾಗಲ್ಲ. ಹೋಗಿ ಕೇಳ್ತಾನೆ, ಎಲ್ಲಿಗೆ ಸ್ವಾಮಿ ಟಿಕೆಟು ಅಂತ. ಆವಾಗ ಅವನು, ನನಗೆ ಟಿಕೆಟ್ ತೊಗೊಂಡು ಅಭ್ಯಾಸ ಇಲ್ಲ ಅಂತಾನೆ. ಇವನಿಗೊಂಥರ ಆಗ್ಬಿಡುತ್ತೆ, ಸರಿ ಕಟ್ಟಮಸ್ತಾಗಿ ಬೇರೆ ಇದ್ದಾನೆ, ಹೆಂಗಪ್ಪ ಕೇಳೋದು ಅಂತ ಸುಮ್ಮನೆ ಆಗ್ಬಿಡ್ತಾನೆ. ಅವನು ಯಾವುದೋ ಒಂದು ಸ್ಟಾಪಲ್ಲಿ ಇಳಿದು ಹೊರಟೋಗ್ತಾನೆ. ಮಾರನೇ ದಿನ ತಿರ್ಗಾ ಹಂಗೇನೆ ಆ ಕಟ್ಟಮಸ್ತಾಗಿರೋ ಆಳು ಬರ್ತಾನೆ. ತಿರ್ಗಾ ಎಲ್ಲಿಗೆ ಸ್ವಾಮಿ ಟಿಕೆಟು ಅಂತಾನೆ. ನನಗೆ ಟಿಕೆಟ್ ತೊಗೊಂಡು ಅಭ್ಯಾಸ ಇಲ್ಲ ಅಂತಾನೆ. ಇವನು ತಿರ್ಗಾ ಹಿಂಗೆ ಕೇಳೋದು, ಹೊಡೆದ್ಗಿಡ್ದು ಬಿಟ್ರೆ ಬಾಡಿ ಬಿಲ್ಡ್ರ್ ಇದ್ದಂಗಿದ್ದಾನಲ್ಲ. ಹಿಂಗೆ ಒಂದು ತಿಂಗಳು ನಡೀತಾ ಹೋಗುತ್ತೆ. ಜನ ಎಲ್ಲ ಒಂಥರ ನಗಾಡಕ್ಕೆ ಶುರು ಮಾಡ್ತಾನೆ, ಎದ್ರಕತ್ತಾನೆ ಈ ಬಾಡಿ ಬಿಲ್ಡ್ರಿಗೆ ಅಂತ ಹೇಳ್ಬಿಟ್ಟು. ಇವನೇನು ಮಾಡ್ತಾನೆ, ಒಂದಿನ ರಜಾ ಹಾಕ್ಬಿಡ್ತಾನೆ. 3 ತಿಂಗಳು ರಜಾ ಹಾಕ್ಬಿಟ್ಟು ಜಿಮ್ಮಿಗೆ ಸೇರ್ಕೊಂಡ್ಬಿಟ್ಟು ಬಾಡಿ ಬಿಲ್ಡಿಂಗ್ ಎಲ್ಲ ಮಾಡಿ ಕಟ್ಮಸ್ತಾಗಿ ಇವನು ವಾಪಸ್ ಬರ್ತಾನೆ. ಅದೇ ರೂಟಿಗೆ ಬರ್ತಾನೆ. ತಿರ್ಗಾ ಅದೇ ಬಸ್ ಕಂಡಕ್ಟ್ರು ತಿರ್ಗಾ ಈ ಕಟ್ಮಸ್ತಾದ ಆಳು ತಿರ್ಗಾ ಎಂಟ್ರಿ ಕೊಡ್ತಾನೆ. ಆವಾಗ ಇವನಂತಾನೆ, ಎಲ್ಲಿಗೆ ಟಿಕೆಟು ಅಂತ ಎದೆ ಉಬ್ಬಿಸಿ ಕೇಳ್ತಾನೆ. ಇವಾಗ ಕೇಳಿದಾಗ ಅವನಂತಾನೆ, ನಮಗೆ ಟಿಕೆಟ್ ತೊಗೊಂಡು ಅಭ್ಯಾಸ ಇಲ್ಲ ಅಂತ. ಆಗ ಇವನಂತಾನೆ, ಯಾಕಿಲ್ಲ ಅಂತ. ಯಾಕೆ ಅಂದರೆ ನನ್ನ ಹತ್ರ ಪಾಸ್ ಇದೆ ಅಂತ ಅವ್ನು ತೋರಿಸ್ತಾನೆ. ಇದು ಅವತ್ತೇ 3 ತಿಂಗಳ ಹಿಂದೆನೇ ಯಾಕೆ ತೊಗೊಳಲ್ಲ ಅಂತ ಕೇಳಿದರೆ ಅವತ್ತೇ ತೋರಿಸಿರೋನಲ್ಲ. ಅದಕ್ಕೆ ಹೇಳೋದು, ಡೋಂಟ್ ಅಸ್ಯೂಮ್ ಥಿಂಗ್ಸ್. ಒಂದು ಸತಿ ಮಾತಾಡಿ, ಎಲ್ಲ ಕ್ಲಾರಿಟಿ ಸಿಗುತ್ತೆ. ಇದುವೇ ನಿತ್ಯ ಸತ್ಯ.